ಡಿಯರ್ಸ್, ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ನಾನು ಈ ವಿಡಿಯೋ ಶೂಟ್ ಮಾಡಿದ್ದು ಗುರುವಾರ ಲಾಸ್ಟ್ ವೀಕು. ಸೊ ಭರತ್ ಅವರು ಶಬರಿಮಲೆಗೆ ಹೋಗ್ತಿದ್ರಲ್ಲ, ಆ ವಿಡಿಯೋನ ನಾನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಯಿತು, ಡಿಲೇ ಆಯಿತು. ಸಾರಿ ಫಾರ್ ದಟ್. ಯಾಕಂದರೆ ನನಗೆ ತುಂಬ ಬೇಜಾರಾಗ್ತಿತ್ತು, ಭರತ್ ಅವ್ರು ಇರ್ಲಿವಲ್ಲ ಮನೆಯಲ್ಲಿ. ಸೊ ಇವತ್ತು ರಿಟರ್ನ್ ಬರ್ತಿದ್ದಾರೆ. ಅದೇ ಒಂದು ಖುಷಿನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ವಾಯ್ಸ್ ಓವರ್ ಮಾಡಿಲ್ಲ, ಎಡಿಟಿಂಗ್ ಮಾಡಿಟ್ಟಿದೆ. ಸೊ ವಾಯ್ಸ್ ಓವರ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಗುರುವಾರ ಸಂಜೆ ನಾನು ವ್ಲಾಗ್ನ ಶೂಟ್ ಮಾಡ್ಕೊಂಡಿರೋದು. ಅಂದರೆ ಎಲ್ಲ ಸ್ವಾಮಿಗಳು ಬಂದಿರ್ತಾರೆ ಅವತ್ತು ಭರತ್ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಮನೆಯಿಂದ. ಅವಾಗ ಆ ಟೈಮಲ್ಲಿ ಮನೆಯಲ್ಲಿ ನಂದಾದೀಪನ ಅವರು ಹಚ್ಚಿಟ್ಬಿಟ್ಟು ಅದಕ್ಕೆ ಪೂಜೆ ಎಲ್ಲ ಮಾಡಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಅವರ ತಂದೆ ತಾಯಿಗಳಿಗೆ ಹಾಗೆ ಹಿರಿಯರಿಗೆ ಎಲ್ರಿಗೂ ನಮಸ್ಕಾರ ಮಾಡಿ ಹೊರಡ್ತಾರೆ. ಸೊ ಇವತ್ತು ನೈಟು ಹೊರಟಿ ಅಲ್ಲಿ ಇರ್ಮುಡಿನ ಅವರು ತುಂಬಿಸ್ತಾರೆ, ಅಂದರೆ ತುಪ್ಪದ ಕಾಯಿ ಎಲ್ಲ ತುಂಬಿಸ್ತಾರೆ ಸಂಕಲ್ಪ ಮಾಡಿ. ಅದನ್ನೆಲ್ಲ ತುಂಬಿಸಿದ್ದಾದಮೇಲೆ ಅವರು ನೈಟ್ ಮನೆಗೆ ಬರೋದಿಲ್ಲ. ಇವತ್ತು ಹೊರಟ್ರೆ ಬೆಳಿಗ್ಗೆನೇ ಇನ್ನು ಟಿ ಮಾಡ್ಕೊಂಡಿದ್ದಾರೆ. ಒಂದು 15 ಜನ ಹೊರಡ್ತಾ ಇದ್ದಾರೆ. ಬೆಳಗ್ಗೆ ಒಂದು 9:30 10 ಗಂಟೆ ಹಂಗೆ ಹೊರಡ್ತಾ ಇದ್ದಾರೆ. ಸೊ ನಾವು ಇವಾಗ ಅವ್ರ ಮನೆಯಿಂದ ಹೊರಟ ಮೇಲೆ ಇನ್ನು 2-3 ಅವರ್ಸ್ ಬಿಟ್ಟು ನಾವು ಹೋಗ್ತೀವಿ. ಯಾಕಂದರೆ ಅಲ್ಲಿ ಹೋಗಿ ಎಲ್ಲ ಮೆಂಬರ್ಸ್ನ ಕರ್ಕೊಂಡು ಬಂದು, ಅಂದರೆ ಎಲ್ಲ ಸ್ವಾಮಿಗಳನ್ನೂ ಕರ್ಕೊಂಡು ಬಂದು ಅಲ್ಲಿ ಒಬ್ಬೊಬ್ಬರ ಆದಮೇಲೆ ಒಬ್ಬೊಬ್ರಿಗೆ ತುಪ್ಪದ ಕಾಯಿ ಎಲ್ಲ ತುಂಬಿಸೋದಿರುತ್ತೆ. ಸೊ 15 ಜನ ಅಂದರೆ ಒಬ್ಬೊಬ್ರಿಗೆ 4-5 ಅಂದರೆ ತುಂಬ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವಿನ್ನು ಒಂದು 2 ಅವರ್ಸ್ ಬಿಟ್ಟು ಹೋದ್ವಿ. ಸೊ ಹೋಗಿದ್ದಾದಮೇಲೆ ಒಂದು 10 ನಿಮಿಷಕ್ಕೆ ಇವ್ರದ್ದು ಸರ್ದಿ ಬಂತು, ಅಂದರೆ ಇವರ ನೇಮ್ ಬಂತು ನೆಕ್ಸ್ಟು ತುಪ್ಪದ ಕಾಯಿ ತುಂಬಿಸೋದಕ್ಕೆ ಅಂತ ಹೇಳಿ. ಅದಾದಮೇಲೆ ನಮ್ಮ ಮನೆ ಕಡೆಯಿಂದ ಒಂದು, ಹಾಗೆ ಅವ್ರ ಅಪ್ಪ ಅಮ್ಮನ ಕಡೆಯಿಂದ ಒಂದು, ನಮ್ಮ ಅಪ್ಪ ಅಮ್ಮನ ಕಡೆಯಿಂದ ಒಂದು, ಈ ಥರ ಸಂಕಲ್ಪಗಳನ್ನ ಮಾಡಿಕೊಂಡು, ನಾವು ಹೋಗೋಕ್ಕಾಗಲ್ವಲ್ಲ, ನಮ್ಮ ಕೋರಿಕೆ ಸಂಕಲ್ಪನಾದರೂ ದೇವ್ರಿಗೆ ಹೋಗಿ ಮುಟ್ಲಿ, ಅದು ಎಲ್ಲ ಒಳ್ಳೆ ರೀತಿ ಆಗಲಿ ಅಂತ ನಾವು ಬೇಡ್ಕೊಂಡು ತುಪ್ಪದ ಕಾಯಿನ ತುಂಬಿಸಿ ಹಿರ್ಮುಡಿ ಅಂತ ಹೊರಿಸಿ ಕಳಿಸ್ತೀವಿ. ಸೊ ಅಲ್ಲಿ ಇನ್ನೊಂದು ರೂಢಿ ಏನಂದರೆ, ತುಪ್ಪದ ಕಾಯಿ ತೊಗೊಂಡು ಹೋಗ್ತಾರಲ್ಲ, ಅದು ಎಣ್ಣೆ ಥರ ಮಾಡಿ ತುಂಬಿಸಿರ್ತೀವಿ ನಾವು. ಆ್ಯಕ್ಚುಲಿ ಅಲ್ಲಿ ಹೋಗಿ ಅವರು ಹೊಡೆದು ದೇವ್ರ ಅಭಿಷೇಕಕ್ಕೆ ಕೊಡುವಾಗ ನಾವಲ್ಲಿ ಚೆಕ್ ಮಾಡ್ಕೊತೀವಿ, ತುಪ್ಪ ಗಟ್ಟಿಯಾಗಿದ್ದರೆ ನಮ್ಮ ಕೋರಿಕೆ ಈಡೇರುತ್ತೆ ಅಂತ ಅನ್ನೋದೊಂದು ಏನು ಅದೇನು ಮೂಢನಂಬಿಕೆ ಅಂತಾರೋ ಅಥವಾ ನಮ್ಮ ಒಂದು ಗಟ್ಟಿ ನಂಬಿಕೆ ಅಂತವೇ ಗೊತ್ತಿಲ್ಲ. ಬಟ್ ನಮ್ಮಮ್ಮ ಹೇಳಿದ್ದು ಇದು, ಅದು ತುಪ್ಪ ಗಟ್ಟಿಯಾಗಿದೆಯಾ ಏನು ಕೇಳ್ಕೊ, ಆ ಥರ ಗಟ್ಟಿಯಾಗಿದ್ದರೆ ನಾವು ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಅದೇ ರೀತಿ ಅವ್ರಿಗೆ ಫೋನ್ ಮಾಡಿ ಎಲ್ಲ ಕೇಳಿಕೊಂಡೆ, ಹೆಂಗಿತ್ತು ತುಪ್ಪ ಎಲ್ಲ ಗಟ್ಟಿಯಾಗಿತ್ತಾ ಏನಂತ. ಎಲ್ಲ ಕಾಮನ್ ಆಗಿ ಹೇಳ್ಬೇಕಂದ್ರೆ ತುಪ್ಪ ಗಟ್ಟಿ ಆಗೇ ಆಗುತ್ತೆ. ನಮ್ಮಮ್ಮಂಗೆ ಅಂದೆ ನಾನು ಆ್ಯಕ್ಚುಲಿ, ತುಪ್ಪ ಅಂದಮೇಲೆ ಅಷ್ಟು ಒಂದು ಸ್ವಲ್ಪ ಹೊತ್ತಿಟ್ರೆ ಗಟ್ಟಿ ಆಗುತ್ತಲ್ವೇನಮ್ಮ ಅಂತ. ಇಲ್ಲ ಒಂದೊಂದು ಗಟ್ಟಿ ಆಗಿರಲ್ವಂತೆ, ಕೇಳ್ಕೊ ಹಂಗೆ ಅಂದರೆ ಸರಿ ಅಂದ್ಬಿಟ್ಟು ಕೇಳಿದೆ. ಇಲ್ಲ ಗಟ್ಟಿ ಆಗಿದೆ ಅಂತ ಹೇಳಿದ್ರು. ಒಂಥರ ಸಮಾಧಾನ. ಓಕೆ, ಇವಾಗ ಅವರು ಭಜನೆ ಕೂಡ ಮಾಡ್ತಾಯಿದ್ರು ನಾವು ಹೋಗೋ ಟೈಮ್ಗೆ. ಅಲ್ಲಿ ಹೋದ್ಮೇಲೆ ಒಂದು 10 ನಿಮಿಷ ಆದಮೇಲೆ ನಾವು ತುಪ್ಪದ ಕಾಯಿನ ತುಂಬಿಸ್ತಾ ಇದ್ದೀವಿ.
ಓಕೆ, ಇವಾಗ ಇರ್ಮುಡಿ ಎಲ್ಲ ಆಯಿತು. ಅದ್ರ ಬೆಳಿಗ್ಗೆಗೆ 9:30ಗೆ ಅವರು ಹೊರಡ್ತಾರೆ. ಸೊ ಟಿ ಹೊರಡುವಂಥ ವಾಹನಕ್ಕೆ ಎಲ್ಲ ಪೂಜೆ ಎಲ್ಲ ಮಾಡಿ ಅವರು ಇರ್ಮುಡಿನ ಹೊತ್ಕೊಂಡು 3 ಸುತ್ತು ಟಿ ಸುತ್ತ ಅಂದರೆ ಎಲ್ಲ ದೇವ್ರ ಸ್ಮರಣೆನ ಮಾಡಿ ಅದನ್ನು ಇರ್ಮುಡಿನ ಏನು ಟಿ ಮೇಲ್ಗಡೆ ಟಾಪ್ ಮೇಲೆ ಹಾಕಿ ಇವಾಗ ಹತ್ಕೊಂಡು ಹೊರಡ್ತಾರೆ. ಸೊ ಈ ಥರ ಆಯಿತು ಅವತ್ತಿನ ಪೂಜೆ ಹಾಗೆ ಹೊರಡುವಂಥ ವಿಧಾನಗಳು. ಸೊ ಇವತ್ತಿನ ವಿಡಿಯೋನ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಇದೇ ಥರ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಳ್ಬೇಕಂದ್ರೆ ನನ್ನ ಚಾನಲ್ ಇವತ್ತು 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಸೊ ಥ್ಯಾಂಕ್ ಯು ಎಲ್ರಿಗೂ, ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು. ಹೋಗಿ ಬರ್ತೀನಿ. ಬಾಯ್.